ಹೇಳಿಕೆಯನ್ನು ನಂಬಲಿಕ್ಕೆ ಹೋಗಬೇಡ್ರಿ. ಅವ್ರಿಗಿಂತ ಬಹಳ ವೇಗದಲ್ಲಿ ನಾವು ಕೆಲಸ ಮಾಡ್ತಾ ಇದ್ವಿ. ಅವರು 3 ವರ್ಷ ಮುಕ್ಕೊಂಡ್ರು, ಕೊನೆಯ 2 ವರ್ಷದಲ್ಲಿ ಏನು ಮಾಡಿದ್ದಾರೆ ಅಂದರೆ 2,20,000 ಕೋಟಿ ದುಡ್ಡು ಇರದೇ ಸ್ಯಾಂಕ್ಷನ್ ಮಾಡಿ ಆ ಬಿಲ್ಲನ್ನು ಪಾವತಿ ಮಾಡೋ ಜವಾಬ್ದಾರಿ ನಮ್ಮ ಮೇಲೆ ಬಿಟ್ಟು ಹೋದ್ರು BJP ಸರ್ಕಾರದವರು. ಇದು ತಿಳ್ಕೊಳ್ಬೇಕು ಜನ. 2,20,000 ಬಿಲ್ ಬಂತು, ಬಾಕಿ ಬಂತು. ಅಂದಾಜು ಎಲ್ಲ ಇಲಾಖೆಯಲ್ಲಿ ಕೂಡ ಬಾಕಿ ಇಟ್ಟರು. ಏನಂತಾರಲ್ಲ, ಆ ತಗಡಿನ ಡಬ್ಬಿ ಬಾರಿಸಿ ಇಟ್ಟು ಹೋಗ್ತಾರಲ್ಲ, ಹಂಗೆ ಮಾಡಿದ್ರು ಅವರು. ಶಬ್ದ ಮಾಡಿದ್ರು, ಹೋಗ್ಬಿಟ್ರು. ಅದರಲ್ಲಿ ಹಣನೇ ಇಲ್ಲ. ಇವತ್ತು PWDಯಲ್ಲಿ ಇವತ್ತು LOC ಬಡ್ದಾಡ್ತಾ ಇದ್ದಾರೆ. ಇವತ್ತು ಇರಿಗೇಷನ್ನಲ್ಲಿ ಬೇಕಾದಷ್ಟು ಬಿಲ್ ಪೆಂಡಿಂಗ್ ಇದಾವೆ. ಸಾಕಷ್ಟು ಒಂದೊಂದು ಇಲಾಖೆಯಲ್ಲಿ 10,000, 15,000, 20,000. ಧರ್ಮದತ್ತಿ ಇಲಾಖೆಯಲ್ಲಿ 900 ಕೋಟಿ. ಧರ್ಮದತ್ತಿ ದೇವ್ರ ಇಲಾಖೆಯಲ್ಲಿ ಬಿಡಲಿಲ್ಲ ಅವರು. 900 ಚಿಲ್ಲರ್ ಕೋಟಿ ಬಾಕಿ ಇಟ್ಟವರು. ಅದು ಬಜೆಟ್ ಇರೋದು 150 ಕೋಟಿ. ಹೀಗೆ ಎಲ್ಲ ಮಾಡಿದ ಅಶಿಸ್ತಿನವಾಗಿರ್ತಕ್ಕಂಥ ಒಂದು ಹಣಕಾಸಿನ ವ್ಯವಹಾರ ಮಾಡಿದ್ದಕ್ಕೋಸ್ಕರ ಅವರು ಆರ್ಥಿಕವಾಗಿರುವಂಥ ಪರಿಸ್ಥಿತಿಯನ್ನು ನೋಡದೇ ರಾಜಕೀಯ ದೃಷ್ಟಿಯಿಂದ ಆದೇಶಗಳನ್ನು ಹೊರಡಿಸಿ ಅದನ್ನು ನಮ್ಮ ತಲೆಗೆ ಕಟ್ಟಿ ಹೋಗುತ್ತಂಥ ಕೆಲಸವನ್ನು ಏನು ಮಾಡಿದರು, ಇದು ಜನರು ಕೂಡ ಅರ್ಥ ಮಾಡ್ಕೋಬೇಕು. ಹೀಗಾಗಿ ನಮ್ಮದು ಸ್ವಲ್ಪ ಮಟ್ಟಿಗೆ ಮೊದಲು 2 ವರ್ಷ ನಮಗೆ ಅಭಿವೃದ್ಧಿಗೆ ಹೆಚ್ಚು ಹಣ ಕೊಡಲಿಕ್ಕೆ ಆಗಿರಲಿಲ್ಲ ಅನ್ನುವಂಥ ಮಾತನ್ನು ಹೇಳ್ತೀವಿ. ಆದರೆ ಅಭಿವೃದ್ಧಿ ಅಂದರೆ ಏನು, ಗ್ಯಾರಂಟಿ ಸ್ಕೀಮನ್ನು ಕೊಟ್ಟಿವಲ್ಲ, ನೇರವಾಗಿ ಬಡವರ ಜನ ಮನೆಗೆ ತಲುಪಿಸುವಂಥ ಕೆಲಸ ಮಾಡಿದ್ದೀವಿ. ಅಕ್ಕಿ ಕೊಟ್ಟಿವಿ, ನೇರವಾಗಿ ಬಡವರ ಜನರಿಗೆ ತಲುಪಿಸುವಂಥ ಕೆಲಸ ಮಾಡಿದ್ದೀವಿ. ಬಸ್ ಪಾಸ್ ಮಾಡಿದ್ವಿ, ನೇರವಾಗಿ ಬಡ ಜನರಿಗೆ ಕೊಡುವಂಥದ್ದು. ಇದರಲ್ಲಿ ಎಲ್ಲಿ ಕೂಡ ₹1 ಲಂಚ ಇಲ್ಲ. ಎಲ್ಲಿ ಕೂಡ ₹1 ಲಂಚ ಇಲ್ಲ. ನೇರವಾಗಿ ಅಕೌಂಟಿಗೆ ಬರ್ತಕ್ಕಂಥ ಕೆಲಸ ಇವು. ಒಂದು ಕುಟುಂಬಕ್ಕೆ ಸರಾಸರಿಯಾಗಿ ವರ್ಷಕ್ಕೆ 80-90 ಸಾವಿರದಿಂದ 1 ಲಕ್ಷ ರೂಪಾಯಿವರೆಗೂ ಕೂಡ ಆರ್ಥಿಕ ನೆರವು ಸಿಗ್ತಾ ಇದೆ ಇವತ್ತು. ಇದನ್ನು ನಾವು ತಿಳ್ಕೋಬೇಕು. ನೇರವಾಗಿ ಆ ಕುಟುಂಬಕ್ಕೆ ಹೋಗ್ತಾ ಇದೆ ದುಡ್ಡು, ಸರ್ಕಾರದ ದುಡ್ಡು. ಮತ್ತು ಇದು ಅಭಿವೃದ್ಧಿ ಅಲ್ಲದೆ ಏನಪ್ಪ ಅನ್ನುವಂಥ ಪ್ರಶ್ನೆ ಕೇಳಬೇಕು. ಬಡವರು ಇವತ್ತು ನಿಟ್ಟುಸಿರು ಬಿಟ್ಟು ಜೀವನವನ್ನು ಮಾಡ್ತಾರಂದ್ರೆ ಅಭಿವೃದ್ಧಿಗೆ ಮತ್ತೊಂದು ಹೆಸರೇನು? ಇದು ಕೂಡ ಒಂದು ಅಭಿವೃದ್ಧಿನೇ. ಬಡವರು ಕೂಡ ಇವತ್ತು ಶ್ರೀಮಂತರಾಗಬೇಕು, ಅವ್ರ ಮಕ್ಕಳಿಗೆ ಒಳ್ಳೆಯ ಸ್ಕೂಲಲ್ಲಿ ಓದಿಸ್ಬೇಕು, ಮಾಡಬೇಕು. ಒಂದು ಯಾವುದೋ ಒಬ್ಬರು ಸಣ್ಣ ಪುಟ್ಟ ಅಂಗಡಿ ಇಟ್ಕೊಳ್ತಾರೆ, ಜೀವನ ಮಾಡ್ತಾರೆ. 2,000 ರೂಪಾಯಿ ತಿಂಗಳ ಅಂತ ಬರೋದ್ರಿಂದ ಆದಾಯ ಆಗ್ತೈತೆ ಅವರಿಗೆ. ಇಂಥ 10 ಹಲವಾರು ಯೋಜನೆಗಳನ್ನು ಕೈಗೆತ್ಕೊಂಡು ಕಿರು ಸಾಲಗಳನ್ನು ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದ್ದೀವಿ. ಯಾವ ಕಿರು ಸಾಲ ನಿಲ್ಲಿಸಿಲ್ಲ ನಾವು. ಇಲಾಖೆವಾರು ಕಿರು ಸಾಲಗಳನ್ನು ಕೊಡೋದನ್ನು ನಿಲ್ಲಿಸಲಿಲ್ಲ, ಎಲ್ಲ ಕೊಡ್ಲಿಕ್ಕೆ ಚಾಲೂ ಮಾಡಿದ್ದೀವಿ. ಅಂಗನವಾಡಿ ಕಾರ್ಯಕರ್ತರಿಗೆ ನಾವು ಇವತ್ತು ಹೆಚ್ಚಿನ ಒಂದು ಅನುದಾನವನ್ನು, ಅದಕ್ಕೆ ಏನಂತೀರಿ ನೀವು, ಅವರಿಗೆ ಗೌರವಧನವನ್ನು ಕೊಡುವಂಥದ್ದಕ್ಕೆ ಮುಂದಾದೀವಿ. ಇವೆಲ್ಲ ಏನು, ಇವೆಲ್ಲ ಅಭಿವೃದ್ಧಿ ಅಲ್ಲದೆ ಮತ್ತೇನಿಲ್ಲ. ಹೀಗೆ ಎಲ್ಲನೂ ಕೂಡ ಇವತ್ತು ಶಾಲೆ ಮಕ್ಕಳಿಗೆ ತತ್ತಿ ವಿಪ್ರವರು ಕೂಡ ಕೊಟ್ಟರು, ನಾವು ಕೊಡ್ತಾ ಇದ್ದೀವಿ. ಇಡೀ ವಾರಗಟ್ಟಲೆ ತತ್ತಿ ಬರುತ್ತೆ ಈಗ. ಮತ್ತು ಅಭಿವೃದ್ಧಿ ಅಲ್ಲದೆ ಏನು ಇದಕ್ಕೆ, ಅದು ಏನಂತಂದ್ರೆ ಪೌಷ್ಟಿಕ ಆಹಾರವನ್ನು ಕೊಡುವುದರ ಮುಖಾಂತರ ಇವತ್ತು ಶಾಲೆಗಳನ್ನು ಸುಧಾರಣೆ ಮಾಡುವಂಥದ್ದು, ರಸ್ತೆಗಳ ಸುಧಾರಣೆ ಮಾಡುವಂಥದ್ದು, ನೀರಾವರಿ ಯೋಜನೆಗಳನ್ನು ಕೈಗೆತ್ತಿಕೊಳ್ತಕ್ಕಂಥದ್ದು, ಇವೆಲ್ಲ ಅಭಿವೃದ್ಧಿ ಅಲ್ಲದೆ ಮತ್ತೆ ಏನು ಅನ್ಬೇಕು? ಮುದ್ದೆ ಒಳಗೆ ಒಂದ ಊರಿಗೆ ನಾವೇನಪ್ಪ ಅಂದರೆ 2 ವರ್ಷದಲ್ಲಿ ಸುಮಾರು ಒಂದು 25-30 ಕೋಟಿ ರೂಪಾಯಿ ತಂದಿದ್ದೇವೆ. 25-30 ಕೋಟಿ ರೂಪಾಯಿ ತಂದಿದ್ದೇವೆ. ಮತ್ತು ಇದು ಅಭಿವೃದ್ಧಿ ಅಲ್ಲದೆ ಅಂದರೆ ಏನು ಅನ್ಬೇಕು ಇದಕ್ಕೆ? ಏನು ಭಾಷಾದಲ್ಲಿ ಏನು ಅನ್ಬೇಕು ಇದಕ್ಕೆ? ಇವೆಲ್ಲ ಅಭಿವೃದ್ಧಿ ತಾನೇ. SFC ಗ್ರಾಂಟ್ ತರೋದಂದ್ರೆ 45 ಕೋಟಿ ತಂದಿದ್ದೀವಿ. ತಾಳೆಕೋಟಿಗೆ 7 ಕೋಟಿ ಕೊಡ್ತಾ ಇದ್ದೀವಿ. ಇಂದಿರಾ ಕ್ಯಾಂಟೀನ್ 3 ಊರಾಗೂ ಕೂಡ ಇವತ್ತು ಪ್ರಾರಂಭ ಮಾಡಿದ್ದೇವೆ. ಅದನ್ನು ಇನ್ನೂ ಸ್ವಲ್ಪ ವ್ಯವಸ್ಥಿತವಾಗಿ ಪ್ರಾರಂಭ ಮಾಡಲಿಕ್ಕೆ ಸಮಯ ಕೇಳಿದಾರಂತೆ. ಅದು ಇನ್ನು ಒಂದು 15-20 ದಿವಸದಲ್ಲಿ ಎಲ್ಲ ಸೆಟಪ್ ಮಾಡಿ ಅದನ್ನು ನಿಲ್ಲದೆ ಹಾಗೆ ಕಂಟಿನ್ಯೂಸ್ ಆಗಿ ರನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮುದ್ದೆ ಒಳಗೆ 8 ಕೋಟಿ SFC ಗ್ರಾಂಟ್.